ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗು ನನ್ನ ಆ್ಯನಿವರ್ಸರಿ ವ್ಲಾಗ್ ಆಗಿರುತ್ತೆ. ಇದು ಬೊಕ್ಕೆ ಇವಳಷ್ಟೇ ಉದ್ದ ಇದೆ, ಅದನ್ನು ಇಟ್ಕೊಂಡು ನಾನು ಫೋಟೋ ತೆಗಿಬೇಕು ಅಂತ ತೆಕ್ಕೊತಾ ಇದ್ದಾಳೆ. ಸೊ ಕ್ಯೂಟ್. ಇದು ಆಲ್ದೂರಲ್ಲಿ ಒಂದು ಟೆಂಪಲ್ಲು ರಿನೋವೇಟ್ ಆಗಿದೆ, ತುಂಬ ಚೆನ್ನಾಗಿದೆ ರಿನೋವೇಟ್ ಆದಮೇಲೆ. ಸೊ ಲಾಸ್ಟ್ ಟೈಮ್ ನಾವು ಅದು ರಿನೋವೇಟ್ ಮುಂಚೆನೂ ಹೋಗಿದ್ವಿ, ಇವಾಗ ಒಂದು ಸಲ ಹೋಗೋಣ ಅಂತ ಹೇಳಿ. ತುಂಬ ಖುಷಿ ಆಯ್ತು, ಚೆನ್ನಾಗಿ ರಿನೋವೇಟ್ ಆಗಿದೆ, ತುಂಬ ಸ್ಪೇಷಿಯಸ್ ಆಗಿದೆ. ಸೊ ಅಲ್ಲಿಂದ ನಾವು ಹೊರಟಿದ್ದೆ ಚಿಕ್ಕಮಂಗ್ಳೂರಿಗೆ. ಚಿಕ್ಕಮಂಗ್ಳೂರಲ್ಲಿ ಇವತ್ತು ಏನೇನು ಪ್ಲ್ಯಾನ್ಸ್ ಅಂದರೆ ಫುಲ್ ಡೇ ಔಟಿಂಗ್ ಥರ ಅಂದ್ಕೊಂಡಿದ್ದೀವಿ. ರತ್ನಗಿರಿ ಬೋರೆಗೆ ಹೋಗೋಣ, ಅಲ್ಲಿಂದ ಒಂದು ಹೋಟೆಲ್ಗೆ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಬರೋಣ ಅಂತ. ಆನ್ ದ ವೇ ಒಂದು ಕೆಫೆ ಇದೆ ಅಲ್ಲಿ, ಇದ್ರದ್ದು ನಾನು ಡೀಟೇಲ್ ವೀಡಿಯೋನ ನನ್ನ ಫುಡ್ ಬ್ಲಾಗಲ್ಲಿ ಹಾಕಿದ್ದೀನಿ, ಅಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು, ಸುಮ್ಮನೆ ಹೋಗಿದ್ದು ಟ್ರೈ ಮಾಡಿದ್ದು, ಚೆನ್ನಾಗಿತ್ತು ತುಂಬ. ಅದಕ್ಕೆ ಯಾವುದೇ ಪೇಯ್ಡ್ ಪ್ರಮೋಷನ್ ಅಲ್ಲ, ತುಂಬ ಚೆನ್ನಾಗಿದ್ದರಿಂದ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಅಲ್ಲಿಂದ ನಾವು ಎಂಟರ್ ಆಗಿದೆ, ನಾವು ಬ್ಯಾಕ್ ಗೇಟಲ್ಲಿ ಎಂಟರ್ ಆಗ್ತಾ ಇದ್ದೀವಿ. ಸೊ ಇದು ರತ್ನಗಿರಿ ಬೋರೆ, ತುಂಬ ಅಂದರೆ ತುಂಬ ದೊಡ್ಡ ಪಾರ್ಕ್, ಮಹಾತ್ಮ ಗಾಂಧಿ ಪಾರ್ಕ್ ಅಂತ ಕೂಡ ಕರೀತಾರೆ ಇದನ್ನು. ಅಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಟ್ರೈನು ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಟ್ರೈನ್ ಇದು ಮಕ್ಕಳಿಗೆ ತುಂಬ, ಇದು ಎಂಟ್ರಿ ಆ್ಯಕ್ಚುಲಿ ಎಂಟ್ರಿ ಈಗ ಬರಬೇಕು, ಇಲ್ಲಿಂದ ಎಂಟ್ರಿ. ನಾವು ಬ್ಯಾಕ್ ಸೈಡಿಂದ ಬಂದ್ವಿ ಪಾರ್ಕಿಂಗ್ ಇದ್ದಿದ್ದರಿಂದ. ಸೊ ಇಲ್ಲಿ ಬಂದರೆ ಟ್ರೈನಿಗೆ ನಿಮಗೆ ಒಂದು 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಪರ್ ಕಪಲ್ ಒಂದು 30 ರೂಪೀಸ್ ಆ ಥರ ಏನೋ ಇರುತ್ತೆ. ಬಟ್ ಯಾರೂ ಇರಲಿಲ್ಲ, ಒಂದು 2 ಕಪಲ್ ಇದ್ವಿ ಅಷ್ಟೇ. ನಾವು ಸುಮ್ಮನೆ ಏನಕ್ಕೆ ಟೈಮ್ ವೇಸ್ಟ್ ಮಾಡೋದಂತ ಒಂದು 15 ಮಿನಿಟ್ಸ್ ವೆಯ್ಟ್ ಮಾಡಿ ನಾವೇ ಪೇ ಮಾಡಿ ಹೋದ್ವಿ. ಚೆನ್ನಾಗಿರುತ್ತೆ, ಮಕ್ಕಳಿಗೆ ಸಖತ್ ಎಂಜಾಯ್ ಮಾಡೋದು, ತುಂಬ ಖುಷಿಯಾಗುತ್ತೆ. ನೀವು ಚಿಕ್ಕಮಂಗ್ಳೂರು ಬಂದರೆ ಕರ್ಕೊಂಡು ಹೋಗಿ, ಎಂಜಾಯ್ ಮಾಡ್ತಾರೆ ಮಕ್ಕಳು. ತುಂಬ ದೊಡ್ಡ ಪಾರ್ಕ್ ಆ್ಯಕ್ಚುಲಿ, ತುಂಬ ಸ್ಪೇಷಿಯಸ್ ಆಗಿದೆ, ತುಂಬಾ ಚೆನ್ನಾಗಿದೆ. ನೀವು ಬಂದರೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಿದ್ರೆ ದೊಡ್ಡವ್ರು ಕೂಡ ಚಿಕ್ಕ ಮಕ್ಕಳು ಕೂಡ ಸ್ಪೆಂಡ್ ಮಾಡ್ಬೋದು. ಒಂದು ಥೀಮ್ ವೈಸೆಲ್ಲ ಇದು ಮಾಡಿ ಚೆನ್ನಾಗಿ ಆಟ ಆಡೋಕ್ಕೆ ಮಾಡಿದ್ದಾರೆ. ಸೊ ಅವಳು ಸಖತ್ ಎಂಜಾಯ್ ಮಾಡ್ತಿದ್ದೆ. 2 ರೌಂಡ್ ಕರ್ಕೊಂಡು ಹೋಗ್ತಾರೆ ನಿಮಗೆ, ಚೆನ್ನಾಗಿರುತ್ತೆ. ಒಂಥರ ಈ ಥರ ಗುಹೆ ಒಳಗೆಲ್ಲ ಎಕ್ಸ್ಪೀರಿಯೆನ್ಸು ಚೆನ್ನಾಗಿರುತ್ತೆ. ಗ್ರೀನರಿ ನೇಚರ್ ಎಲ್ಲ ನೋಡಬೇಕು ಅಂತ ಇರೋರಿಗೆ ತುಂಬ ಚೆನ್ನಾಗಿರುತ್ತೆ. ಇದು ಅಷ್ಟೊಂದು ಯಾರಿಗೂ ಗೊತ್ತಿಲ್ಲ, ಬೇರೆ ಪ್ಲೇಸಸ್ ಎಲ್ಲ ತುಂಬ ಗೊತ್ತಿದೆ. ಇದು ನಾನು ಯಾವುದೋ ವಿಡಿಯೋದಲ್ಲಿ ನೋಡಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಆಗಿರಲಿಲ್ಲ. ಸೊ ಆ್ಯನಿವರ್ಸರಿಗೆ ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿಂದ ನಾವು ಏನೇನಿದೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋದ್ವಿ. ಬಟ್ ಅವ್ಳನ್ನ ಹಿಡ್ಕೊಂಡು ಆಗ್ತಾ ಇರಲಿಲ್ಲ, ಮಕ್ಕಳನ್ನ ಹಿಡ್ಕೊಂಡು ನಿಜವಾಗ್ಲೂ ಆಗಲ್ಲ, ಪೇಷನ್ಸು ಇರಲ್ಲ. ನಾನೇ ನಡಿಬೇಕು, ಎತ್ಕೋಬೇಡಿ ಅಂತಾಳೆ, ಅವಳನ್ನ ಇಲ್ಲೆಲ್ಲ ನಡ್ಸೋಕ್ಕಾಗಲ್ಲ. ಸೊ ತುಂಬ ಕಷ್ಟ, ಹಾಗಾಗಿ ನಾವು ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಬಟ್ ಡೆಫಿನೆಟಾಗಿ ತುಂಬ ಚೆನ್ನಾಗಿದೆ ಪ್ಲೇಸು, ನೀವು ನೋಡ್ಬೋದು. ಬೇರೆ ಬೇರೆ ಥೀಮ್ ವೈಸು ಈ ಥರ ಎಲ್ಲ ಮಾಡಿದ್ದಾರೆ. ಹಿಂಗೆ ಆಟ ಆಡೋಕ್ಕೆ ಮಕ್ಕಳಿಗೆ ನಡ್ಕೊಂಡು ಹೋಗ್ಬೋದು, ಈ ಥರ ಫೋಟೋಸ್ ತೊಗೋಬೋದು, ವೀಡಿಯೋಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿದೆ. ನಾವು ಒಂದು 2-3 ಇದು ನೋಡಿದ್ವಿ ಅಷ್ಟೇ, ಮತ್ತೆ ಆಗಲಿಲ್ಲ. ಇಲ್ಲಿ ಹೋಗೋಣ ಅಂದ್ಕೊಂಡು ನಡೆಯೋಕೆ ಅವಳನ್ನ ಹಿಡ್ಕೊಂಡು ಆಗ್ತಿರ್ಲಿಲ್ಲ. ಸೊ ಐ ಲವ್ ಯು ಹೇಳ್ತಾ ಇರೋದು, ನಾವು ಯಾರೂ ಹೇಳ್ಕೊಟ್ಟಿಲ್ಲ, ಅವಳೇ ಹೂ ತಗೊಂಡು ಐ ಲವ್ ಯು ಹೇಳ್ತಾ ಇದ್ದಾಳೆ. ಇದರಿಂದ ಅಷ್ಟೊಂದು ಬೆಳಕಿರಲಿಲ್ಲ, ಬಟ್ ನೋಡೋಣ ಫೋಟೋ ವಿಡಿಯೋ ಹೇಗೆ ಬರುತ್ತೆ ಅಂತ ಹೋಗ್ತಾ ಇದ್ದೀನಿ ನಾನು. ಅವಳಲ್ಲಿ ಹಾವು ನೋಡ್ಕೊಂಡು ಪಾವು ಅಂತ ಇದ್ದಾಳೆ. ಸೊ ತುಂಬ ಚೆನ್ನಾಗಿತ್ತು ಪ್ಲೇಸ್ ಎಲ್ಲ. ಬೀಳ್ತೀರ ಹೋಗ್ಬಿಡಿ. ಅವಳು ಸ್ವಲ್ಪ ಬಾತುಕೋಳಿ ಜೊತೆಲ್ಲ ಆಟ ಆಡಬೇಕು ಅಂತ ಹೇಳಿದ್ಲು. ಸೊ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಊಟಕ್ಕೆ ಹೋಗೋಣ ಅಂತೇಳಿ, ಇನ್ನೇನು ನಮ್ಗೆ ಅಷ್ಟು ಪ್ಲ್ಯಾನ್ಸ್ ಇರಲಿಲ್ಲ. ಊಟಕ್ಕಲ್ವ ಆರಾಮಾಗಿ ಹೋಗೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಅವಳು ಆಟ ಆಡಲಿ ಅಂತ ಬಿಟ್ಟಿದ್ವಿ. ಅವಳ ಜೊತೆಲೇ ಇದ್ದೆ ನಾನು, ಆಟ ಆಡಿಕೊಂಡು ನೀರಲ್ಲೆಲ್ಲ ಬಾತುಕೋಳಿ ಹೋಗ್ತಾ ಇತ್ತು. ಏನು ನೀರು ಕುಡಿತಾ? ಸೊ ಬಾತುಕೋಳಿನೆಲ್ಲ ನೋಡಿಕೊಂಡು ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಹಂಗೆ ಕಾಮ ಕೂಡ ಇದೆ. ಅಲ್ಲಿಂದ ನಾವು ಹೊರಟಿದ್ದು ಟಿನ್ ಟೌನ್ ಹೋಟೆಲ್ಗೆ. ಸೊ ಅಲ್ಲಿ ಫುಡ್ ಎಲ್ಲ ತುಂಬ ಚೆನ್ನಾಗಿತ್ತು, ಆಂಬಿಯನ್ಸ್ ಎಲ್ಲ ಚೆನ್ನಾಗಿತ್ತು, ಬಟ್ ಕ್ರೌಡೇ ಇರಲಿಲ್ಲ ಅಷ್ಟೊಂದು. ಫುಡ್ ಅಂತೂ ಸಕ್ಕತ್ತಾಗಿತ್ತು. ಪರೋಟ ಟ್ರೈ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡೋದು, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಸಿರಿಗೆ ಎಷ್ಟೊಂದು ಸಲ ನಾನು ಹೋಗಿದ್ದೀನಿ, ಬಟ್ ಇವಳು ಹೋಗಿರಲಿಲ್ಲ ಅಂತ ಹೇಳಿ ಅವಳನ್ನು ನೋಡೋಣ ಅಂತ ಕರ್ಕೊಂಡೋಗಿ ತೋರಿಸೋಣ ಅಂತ. ಬಾಯ್.